and welcome to Bangalore 24/7. I'm Shilpa Das Gupta and right now I have with me Ramakrishna Reddy. ಸರ್, ನೀವು ಚುನಾವಣೆಯಲ್ಲಿ ಕಾಂಟೆಸ್ಟ್ ಮಾಡಬೇಕಂತ ಯಾಕೆ ನಿರ್ಧಾರ ಮಾಡಿದ್ರಿ? ನಾವು ನಿರ್ಧಾರ ಮಾಡಿದ್ದು ಏನು ಮೇಡಮ್ ಅಂದರೆ 1976ರಿಂದ ನಾನು ಜನತಾ ಪಕ್ಷದಿಂದ ಒಂದೇ ಪಕ್ಷದಲ್ಲೇ ನಾನು ಬಂದೆ. ಲಾಸ್ಟ್ ಅವರು ನಾನು ಉತ್ತರಹಳ್ಳಿ ವಿಧಾನಸಭಾ ಹಿರಿಯ ಉಪಾಧ್ಯಕ್ಷ ಆದೆ, ಆಮೇಲೆ ತಿರುಗಿ ಅಧ್ಯಕ್ಷ ಆದೆ, ತಿರುಗಿ ನೆಕ್ಸ್ಟ್ ಎಲೆಕ್ಟೆಡ್ ಬಾಡಿನಲ್ಲಿ ಎಲೆಕ್ಟ್ ಆದೆ, ತಿರುಗಿ ನಾನೇ ಅಧ್ಯಕ್ಷ ಆಗಿ ಆಮೇಲೆ ಟೋಟಲ್ 12 ಜನ ಇದ್ದರು ಸ್ಪರ್ಧಿಗಳು ನಮ್ಮ ಪಾರ್ಟಿಯಿಂದ. 8 ಜನ ಏನು ಹೇಳಿದ್ರು ಅಂದರೆ ನೀವು ಅಧ್ಯಕ್ಷರೇ ಫೇಸ್ ಮಾಡಿ, ನಮ್ಗೆ ಯಾರೂ ಬೇಡ ಅಂದಾಗ ನಾನು ಕಣಕ್ಕೆ ಇಳಿಬೇಕಾದ ಪರಿಸ್ಥಿತಿ ಬಂತು ಮೇಡಮ್. ಈ ವಾರ್ಡ್ನ ಮುಖ್ಯ ಫೋಕಸ್ ಏನು? ಈ ವಾರ್ಡ್ನಲ್ಲಿ ಮುಖ್ಯ ಫೋಕಸ್ ಅಂದರೆ ಈ ವಾರ್ಡ್ನಲ್ಲಿ ವೆಂಕಟೇಶ್ವರ ಬಡಾವಣೆ ಅಂತ ನಾನೇ ಹೆಸರಿಟ್ಟಿದ್ದೀನಿ. ಈ ಬಡಾವಣೆ ಹೆಸರು ನಾನು ಇಟ್ಟಿದ್ದು 1979-80ರಲ್ಲಿ. ಈ ಬಡಾವಣೆಯಲ್ಲಿ ಬಲಮುರಿ ವಿನಾಯಕ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಮಾಡಿದ್ದೀನಿ. ಆ ದೇವಸ್ಥಾನಕ್ಕೆ ನಾನೇ ಜಾಗ ಕೊಟ್ಟಿದ್ದೀನಿ. ಆ ಜಾಗ ಅದಕ್ಕೆ ನಾನೇ ಅಧ್ಯಕ್ಷ ಆಗಿದ್ದೀನಿ. ನಂದು ಇಷ್ಟು ಆಕ್ಟಿವಿಟೀಸ್ ಇದೆ. ವಾರ್ಡ್ನಲ್ಲಿರೋ ಎಲ್ಲ ತೊಂದರೆಗಳ ಬಗ್ಗೆ ನಿಮಗೆ ತಿಳಿದಿದೆ? ಎಲ್ಲ ಅಂದರೆ ತೊಂದರೆ ಗೊತ್ತಿದೆ ಮೇಡಮ್. ಕಷ್ಟ ಇರೋ ಜನ ನಿಮ್ಮನ್ನ ಭೇಟಿ ಮಾಡಬೇಕು ಅಂದರೆ ಎಲ್ಲಿಗೆ ಬಂದು ಭೇಟಿ ಮಾಡ್ತಾರೆ? ಇದೇ ಜಾಗ, ಸೇಮ್ ಜಾಗನೇ. ಓಕೆ, ಕಚೇರಿ ಏನಾದರೂ ಇಟ್ಕೊಂಡಿದ್ದೀರಾ? ಇದು ಒಂದು ಚಿಕ್ಕ ಕಚೇರಿ ಇದೆ. ಓಕೆ. ಸೊ ಎಲೆಕ್ಷನ್ ಮುಗಿದ ನಂತರ ನಿಮ್ಮದು ಮೇನ್ ಪ್ರಯಾರಿಟೀಸ್ ಏನು? ಎಲೆಕ್ಷನ್ ಮುಗಿದ ನಂತರ ನಮ್ಮದು ಮೇಯ್ನ್ ಕೆಲಸ ಏನಂದರೆ ಇಲ್ಲಿ ಕುಡಿಯೋ ಬಡವರಿಗೆ, ಶ್ರೀಮಂತರಿಗೆ, ಮಧ್ಯಮ ವರ್ಗದವರಿಗೆ ನೀರಿನ ಪ್ರಾಬ್ಲಮ್ ಭಾರಿ ಜಾಸ್ತಿ ಇದೆ. ಇಲ್ಲಿ ಕಂಪ್ಲೀಟ್ ಈ ವಾರ್ಡ್ನಲ್ಲಿ ನೀರಿನ ಪ್ರಾಬ್ಲಮ್ಮು 90% ಇದೆ. ಫಸ್ಟು ನಾನು ನೀರಿನ ಪ್ರಾಬ್ಲಮ್ಮು ನಾನು ಸಾಲ್ವ್ ಮಾಡ್ತೀನಿ. ಚುನಾವಣೆಗಿಂತ ಮುಂಚೆ ಎಲ್ಲ ರಾಜಕಾರಣಿಗಳು ವಿವಿಧ ಬಗೆಯ ಪ್ರಾಮಿಸ್ಗಳು ಮಾಡ್ತಾರೆ, ಆಮೇಲೆ ಜನರಿಂದ ಗೆದ್ದಿದ್ನೇ ಮರ್ತೋಗ್ತಾರೆ. ಅದು ಅವರು ಕೆಲವರು ಅದು ಕೆಲವರು ಮಾಡ್ತಾರೆ. ನಾವು ಆ ಥರ ಏನು ಮಾಡೋದಿಲ್ಲ. ನಾವೇನು ಯಾರಿಗೂ ಆಶ್ವಾಸನೆ ಕೊಟ್ಟಿಲ್ಲ. ನಾವು ಆಶ್ವಾಸನೆ ಕೊಟ್ಟಿಲ್ಲ ಅಂದರೆ ನಾವು ಫಸ್ಟ್ ಆದ್ಯತೆ ನಮ್ದು ಏನು ಮೇಡಮ್ ಅಂದರೆ ನೀರಿನ ಕೆಲಸ ಸಮಸ್ಯೆನೇ ನಾವು ಫಸ್ಟು ಬಗೆಹರಿಸೋಂತ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ? ಯಾರಲ್ಲಿ ಕೊನೆಯದಾಗಿ ವೀಕ್ಷಕರಿಗೆ ಇದನ್ನ ಯಾರು ನೋಡ್ತಾರೆ ಅವ್ರಿಗೆ ಏನು ಹೇಳಬೇಕು ಅಂತ? ಏನಂದರೆ ಎಲ್ಲ ಜನಗಳಿಗೂ ನಾವು ಒಳ್ಳೇದು ಮಾಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ. ನಾನು ಒಳ್ಳೇದು ಮಾಡಿದರೆ ನೀವು ಓಟ್ ಕೊಡಿ. ರಾಮಕೃಷ್ಣ ರೆಡ್ಡಿ ಹೆಸರು ಚೆನ್ನಾಗಿದ್ದರೆ ನೀವು ಓಟ್ ಕೊಡಿ. ಇಲ್ಲ ಅಂದರೆ ನೀವು ದಯವಿಟ್ಟು ನೀವೇನು ನಾನು ಓಟು ಫೋರ್ಸಬಲ್ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ. ಎಲ್ರಿಗೂ ಕೇಳ್ತಾ ಇರೋದು ಏನಂದರೆ ವ್ಯಕ್ತಿ ನೋಡಿ ಓಟ್ ಕೊಡಿ. ಯಾರು ಒಳ್ಳೇದು ಮಾಡಿದ್ದಾರೆ, ಮುಂದೆ ಯಾರಿಂದ ಅನುಕೂಲ ಆಗುತ್ತೆ ಅಂಥವ್ರಿಗೆ ಓಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದ.